ಹರದಿ ರಾಜೇಶ್ ಮಾಡೋರು ಅದಕ್ಕೆ ಸೀಡ್ ಮಾಡೋರು ಕೂತ್ಬಿಟ್ಟು ತಕ್ಕ ತಾಯ ಕಾಲು ನಮ್ಮ ದೇಶದ ಬೇರೆ ದೇಶ ಸ್ಪೈಡರ್ ಮ್ಯಾನ್ ಇದೆ ನಮ್ಮ ಕಡೆ. ಚೆನ್ನಾಗಿ ಕಾಣ್ತಿದ್ದಾನೆ ಇವಾಗ. ಚೆನ್ನಾಗಿ ಕಾಣ್ತಿದ್ದಾನೆ ಏನು ಇವ್ರ ಹುಡುಗಿ ನಮ್ದ. ನಿಮ್ದು ಸ್ವಂತ ಕಾರ? ಹ್ಞೂ ಸ್ವಂತದ ಕಾರ್ ಅದು. ಅವಾಗ ನೋಡಿದ್ನೆ ನೋಡಿ ಬೇರೆ ಬೇರೆ ಹಂಗೆ ಕಾಣ್ತದಪ್ಪ ನನಗೇನು ಇಲ್ಲ ಬೇಡ ಬೇರೆ ಪಾಡಲ್ಲ 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 ಪಾಡಲ್ ಸಿಗ ಚಂದ ಇರುತ್ತಾ ಹೆಂಗ್ ಕೇಳಕತ್ತಾನೀಗ ಅವಾಗ ನೋಡಿದೀನಿ. ಅಲ್ಲ ತೋರ್ಸ್ಕೊಂಡಿದ್ದೆ ಇವ್ ತೋರ್ಸಂದ. ನಿನ್ಗೇನ್ ಕೆಲಸ ಇಲ್ಲ. ಯಾರು ಶೇಟ್ರ ಯಾರು ಶೆಟ್ರ ಅವ್ರು ಬಿಹಾರದಾರ ಅವ್ರು ಬಿಹಾರಿ 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 ಅವ್ರದ್ದು ತಗೊಂತಿದ್ವಿ ಫೋಟೋಗಳು. ಫ್ರೆಂಡ್ ಅವ್ರ ಫ್ರೆಂಡು. ಬೆಳಗಿನ ಜಾವ 4 ಗಂಟೆ ಆಗಿದೆ. ನಾವು ಬಂದಿರೋದಿಲ್ಲಿ. ನಾವು ಹತ್ತಿದ್ದು 9:30ಗೆ ಹತ್ತಿದ್ದು. ಆದರೆ ಟ್ರೈನಲ್ಲಿ ಒಂಚೂರು ನಿದ್ದೆ ಆಗಲಿಲ್ಲ. ಯಾಕೆಂದರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸಿಕ್ಕಾಪಟ್ಟೆ ಜನ ಓಡಾಡ್ತಿದ್ರು. ಆದರೂ ಹೆಂಗೋ ಟೈಮ್ ಪಾಸ್ ಮಾಡಿದ್ವಿ. ಅಜ್ಜಿ ಜೊತೆಗೆ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಈ ಥರ ಇಲ್ಲಿ ಹೊರಗಡೆ ನೀವು ನೋಡ್ಬೋದು, ಇಲ್ಲಿ ಆಟೋಸು ಮತ್ತು ಬಸ್ಸಸ್ ಇರುತ್ತೆ, ಕ್ಯಾಬ್ಸ್ ಇರುತ್ತೆ, ಟೆಂಪೋ ಟ್ರಾವೆಲ್ ಇರುತ್ತೆ, ಬೇರೆ ಬೇರೆವು. ಇಲ್ಲಿಂದ ಮಂತ್ರಾಲಯಕ್ಕೆ ಬಂದುಬಿಟ್ಟು ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ ಇದೆ. 15 ಕಿಲೋಮೀಟರ್ಸ್ಗೆ ಪರ್ ಹೆಡ್ಡಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ₹50. ಬನ್ನಿ ಸರ್. ಹಾಂ ಕುತ್ಕೋರಿ ಸರ್ ಹೋಗಮ್. ಆಮೇಲೆ ಲೆಕ್ಕ ಮಂತ್ರಾಲಯಕ್ಕೆ ಇವಾಗ ನೋಡಿದ್ವಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಆದರೆ ಸುಮಾರು ಜನ ಇಲ್ಲಿ ದೇವಸ್ಥಾನ ಮುಂದೆನೇ ಮಲ್ಕೊಂಡಿರ್ತಾರೆ. ನಾವು ಸ್ನಾನ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಈ ಕಡೆ ಎಡಗಡೆ ಸೈಡಿಗೆ ದಾರಿ ಇದೆ, ಇಲ್ಲಿ ನದಿ ಇದೆ ಒಂದು, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 5 ಗಂಟೆಗೇನೋ ಆಗೈತೆ ಟೈಮು. ಫುಲ್ಲು ಚಳಿ ಐತೆ. ನೀರು ಬೇರೆ ಇಲ್ಲ ಅಂತವ್ರೆ. ಏನಂತ ಗೊತ್ತಾಗಂಗಿಲ್ಲ. ನೋಡೋಣ ಅಂದರು ಏನಂತ. ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 5 o'clock ಆಗಿಬಿಟ್ಟಿತ್ತು. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕಂತ ನದಿ ಹತ್ರ ಹೋಗ್ತಾ ಇದ್ದೀವಿ. ಬಟ್ ಒಂದು ಟ್ವಿಸ್ಟು ಏನಂದರೆ, ನದಿ ಹತ್ರ ನೋಡಿದ್ರೆ ಇಲ್ಲಿ ಒಂಚೂರು ನೀರು ಇರಲೇ ಇರಲಿಲ್ಲ. ಎಲ್ಲ ಫುಲ್ ಕೊಳಚೆ ನೀರಾಗ್ಬಿಟ್ಟಿದೆ. ಸೊ ಅದಕ್ಕೆ ಇಲ್ಲಿ ಬೇಡ ಅಂದ್ಕೊಂಡು ಹೋದ್ವಿ ವಾಪಸ್ಸು. ಪರವಾಗಿಲ್ಲ ಸಮಾಧಾನ ಮಾಡ್ಕೊಡ್ರಿ. ತೋರಿಸ್ಬೇಕಾಗ್ತದೆ ಬರೀ ಇಲ್ಲೇ ಹೋಗ್ತಿದ್ದಾನ ಪುಷ್ಪ. ಅಲ್ಲ ಬಿಸಿನೀರು ಸ್ನಾನ ಮಾಡಕ್ಕೆ ಅಣ್ಣ ಜೊತೆ ಓಡ್ಬೇಕ ನಾವು ಥರ ಇರತ್ತೆ. ಸ್ನಾನ ಮುಗೀತು. ಸ್ನಾನ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಫುಲ್ ಪೀಸ್ ಆಗಿಬಿಡ್ತು. ಸ್ನಾನ ಮಾಡಿದ್ದು ಒಂದು ರಿಲೀವ್ ಕೊಡ್ತು. ಇಲ್ಲಿ ನೋಡ್ಬೋದು, ಇಲ್ಲಿ ಒಂಥರ ಒಳ್ಳೆ ನೆಮ್ಮದಿ ಸಿಕ್ತಿಲ್ಲ ಹೋಗಿದ ತಕ್ಷಣ. ದೇವ್ರ ದರ್ಶನ ಆಯಿತು. ಇವಾಗ ಟೈಮ್ ಬಂದ್ಬಿಟ್ಟು 7:30 ಆಗಿದೆ.
ನೆಕ್ಸ್ಟು ಇವಾಗ ಆಟೋ ಮಾಡಿಕೊಂಡು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪರಮಾತ್ಮ ಈ ಥರ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. 5 ಪ್ಲೇಸ್ ತೋರಿಸ್ತಾರೆ. ಒಬ್ಬೊಬ್ಬರಿಗೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಸರ್ ನಾವು ಹೋಗ್ಲಿಲ್ಲ. ಈಗ ನಾವು ಬಿಚ್ಚಾಲೆ ಗ್ರಾಮದಲ್ಲಿರುವ ಶ್ರೀ ರಾಘವೇಂದ್ರ ತೀರ್ಥರ ಬೃಂದಾವನಕ್ಕೆ ತಲುಪಿದ್ದೇವೆ. ಈ ಸ್ಥಳ ಬಹಳ ಶಾಂತಿ ಮತ್ತು ಪವಿತ್ರವಾದದ್ದು. ಇಲ್ಲಿ ಬಂದ ಕೂಡಲೇ ಮನಸ್ಸಿಗೆ ಒಂದು ವಿಭಿನ್ನವಾದ ನೆಮ್ಮದಿ ಸಿಗುತ್ತದೆ. ಗುರು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ದೀರ್ಘಕಾಲ ತಪಸ್ಸು ಮಾಡಿದ್ದಾರೆಂದು ಹೇಳಲಾಗುತ್ತದೆ. ಆ ಕಾರಣದಿಂದಲೇ ಈ ಸ್ಥಳಕ್ಕೆ ಭಕ್ತರಲ್ಲಿ ವಿಶೇಷ ಮಹತ್ವವಿದೆ. ಈ ಬೃಂದಾವನವು ತುಂಗಾಭದ್ರಾ ನದಿಯ ತೀರದಲ್ಲಿರುವುದು ಇನ್ನೊಂದು ವಿಶೇಷ. ನದಿಯ ಗಾಳಿ, ಸುತ್ತಲಿನ ಪ್ರಕೃತಿ ಇವುಗಳೆಲ್ಲ ಸೇರಿ ಈ ಸ್ಥಳಕ್ಕೆ ಅದ್ಭುತವಾದ ಶಾಂತಿಯ ವಾತಾವರಣವನ್ನು ನೀಡುತ್ತದೆ. ಇಲ್ಲಿ ಬರುವ ಭಕ್ತರು ಸ್ವಾಮಿಯವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತಮ್ಮ ಮನದ ಆಶೆಗಳನ್ನು ಅರ್ಪಿಸುತ್ತಾರೆ. ಸ್ವಲ್ಪ ಸಮಯ ಇಲ್ಲಿ ಕಳೆಯುವುದರಿಂದಲೇ ಮನಸ್ಸು ಹಗುರವಾಗುತ್ತದೆ ಮತ್ತು ಒಳ್ಳೆಯ ಭಾವನೆ ಮೂಡುತ್ತದೆ. ಗುರು ರಾಘವೇಂದ್ರ ಸ್ವಾಮಿಗಳ ಮೇಲೆ ಇರುವ ನಂಬಿಕೆ ಭಕ್ತರಿಗೆ ಧೈರ್ಯ ಮತ್ತು ಆಶೆಯನ್ನು ನೀಡುತ್ತದೆ. ಅವರ ಕೃಪೆಯಿಂದ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗುತ್ತವೆ ಎಂಬ ನಂಬಿಕೆ ಎಲ್ಲರಲ್ಲೂ ಇದೆ. ನಿಜವಾಗಿಯೂ ಬಿಚ್ಚಾಲೆಯು ಈ ಬೃಂದಾವನವು ಕೇವಲ ಒಂದು ಸ್ಥಳವಲ್ಲ, ಇದು ಭಕ್ತಿ, ಶಾಂತಿ ಮತ್ತು ನಂಬಿಕೆಯ ಸುಂದರವಾದ ಸಂಗಮವಾಗಿದೆ. ಒಮ್ಮೆ ಇಲ್ಲಿ ಭೇಟಿ ನೀಡಿದರೆ ಮತ್ತೆ ಮತ್ತೆ ಬರಬೇಕೆನ್ನಿಸುವ ಅನುಭವವನ್ನು ಈ ಸ್ಥಳ ನೀಡುತ್ತದೆ. ಈಗ ನೀವು ನೋಡುತ್ತಿರುವುದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಧ್ಯಾನ ಮಾಡಿದ ಪವಿತ್ರ ಸ್ಥಳ. ಇಲ್ಲಿ ಅವರು ಶಾಂತವಾಗಿ ತಪಸ್ಸು ಮಾಡಿದ್ದಾರೆಂದು ಹೇಳಲಾಗುತ್ತದೆ. ಈ ಜಾಗದಲ್ಲಿ ಒಂದು ವಿಶೇಷವಾದ ಶಾಂತಿ ಇದೆ. ಸ್ವಲ್ಪ ಹೊತ್ತು ನಿಂತರೂ ಮನಸ್ಸು ನೆಮ್ಮದಿಯಾಗುತ್ತದೆ. ಈಗ ನೀವು ನೋಡುತ್ತಿರುವುದು ಅಪ್ಪಣ್ಣಾಚಾರ್ಯರ ಮನೆ. ಅಪ್ಪಣ್ಣಾಚಾರ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಿಯ ಶಿಷ್ಯರು ಮತ್ತು ಭಕ್ತರಾಗಿದ್ದರು. ಈ ಸ್ಥಳವು ಅವರ ಜೀವನದ ಮಹತ್ವದ ನೆನಪುಗಳನ್ನು ಹೊಂದಿದೆ. ಅವರು ಇಲ್ಲಿ ಕುಳಿತು ಗುರುಗಳ ಧ್ಯಾನ ಮಾಡುತ್ತಿದ್ದರು ಮತ್ತು ಭಕ್ತಿ ಮಾರ್ಗವನ್ನು ಅನುಸರಿಸುತ್ತಿದ್ದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡುವ ಸಮಯದಲ್ಲಿ ಅಪ್ಪಣ್ಣಾಚಾರ್ಯರು ತುಂಗಾಭದ್ರಾ ನದಿಯನ್ನು ದಾಟುತ್ತಾ ಬರುತ್ತಿದ್ದರು. ಅವರು ರಾಘವೇಂದ್ರ ಸ್ತೋತ್ರವನ್ನು ಪಠಿಸುತ್ತಾ ಬಂದಾಗ ನದಿ ಮಧ್ಯದಲ್ಲಿ ಸಾಕ್ಷಿ ಹಾಯಸಿ ಎಂಬ ಪದಕ್ಕೆ ಬಂದಾಗ ಸ್ವಾಮಿ ಸ್ವತಃ ಅದನ್ನು ಪೂರ್ಣಗೊಳಿಸಿದರೆಂದು ನಂಬಲಾಗಿದೆ. ಈ ಘಟನೆ ಗುರು ಶಿಷ್ಯರ ಭಕ್ತಿಯ ಮಹತ್ವವನ್ನು ತೋರಿಸುತ್ತದೆ. ಇಂದಿಗೂ ಈ ಮನೆ ಭಕ್ತರಿಗೆ ಪವಿತ್ರ ಸ್ಥಳವಾಗಿದೆ. ಈಗ ನೀವು ನೋಡುತ್ತಿರುವುದು ಶ್ರೀ ಪಂಚಮುಖಿ ಪಾದರಕ್ಷೆಗಳು ಎಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಪಾದುಕೆಯ ಚಿಹ್ನೆಗಳು. ಪಂಚಮುಖಿ ಕ್ಷೇತ್ರದಲ್ಲಿ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ್ದಾರೆಂದು ನಂಬಲಾಗಿದೆ. ಅದೇ ಸ್ಥಳದಲ್ಲಿ ಈ ಪಾದರಕ್ಷೆಗಳು ಸ್ಥಾಪಿತವಾಗಿದ್ದು ಸ್ವಾಮಿಗಳ ದಿವ್ಯ ಸಾನ್ನಿಧ್ಯವನ್ನು ಸೂಚಿಸುತ್ತವೆ. ಇವಾಗ ಇಲ್ಲಿ ಮೇಲ್ಗಡೆ ಕಾಣ್ತಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಬಟ್ ಅಲ್ಲಿ ನನಗೆ ರೆಕಾರ್ಡ್ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಇಲ್ಲಿಂದ ಹೊರಗಡೆ ಹೋಗ್ತೀವಿ. ಇದೆ ಈ ಪಕ್ಕದಲ್ಲೇ ಇಲ್ಲಿ ಲಕ್ಷ್ಮೀ ಟೆಂಪಲ್ ಅನ್ನೋದೊಂದಿದೆ. ಜಸ್ಟ್ 500 ಮೀಟರು ಆ ಟೆಂಪಲಿಂದ ಈ ಟೆಂಪಲ್ಗೆ.
ಕಂಪ್ಲೀಟ್ ನೋಡ್ಕೊಂಡ್ವಿ. ಬೇಗನೆ ಮುಗೀತು. ಅದೇ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಅದು ತುಂಬಾ ಹೊಟ್ಟೆ ಅಂದರೆ ಸಿಕ್ಕಿತ್ತು. ಊಟ ಮಾಡೋಣ ಅಂತ ನೋಡಿದ್ರೆ ನೀವೇ ನೋಡ್ತಿದ್ದೀರಾ ಸಿಕ್ಕಾಪಟ್ಟೆ ಅಲ್ಲಿ ರಶ್ ಇದೆ. ಆಮೇಲಿಂದ ಬ್ಯಾಂಗ್ಳೂರು ಕೂಡ ಹೋಗಬೇಕಾಗಿತ್ತು. ಟೈಮ್ ತುಂಬ ಕಮ್ಮಿ ಇತ್ತು ನಮಗೆ. ಪರ್ಚೇಸಿಂಗ್ ಮಾಡೋಣ ಅಂತ ನೋಡಿದ್ವಿ, ಆದರೆ ಅದಕ್ಕೂ ಕೂಡ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ರಿಟರ್ನ್ ಟ್ರೈನ್ ಬಂದುಬಿಟ್ಟು 12 ಅಷ್ಟೊತ್ತಿಗಿದೆ. ಮತ್ತು ದೇವಸ್ಥಾನದ ಹತ್ರ ಬಂದ್ವಿ. ಒಂದೆರಡು ಫೋಟೋ ತೊಗೊಳೋಣ ಅಂತ. ಯಾಕೆ ಅಂದರೆ ತುಂಬ ಬೆಳಿಗ್ಗೆ ಬಂದಿದ್ವಿ, ಅವಾಗ ನೀಟಾಗಿ ಕ್ಲಿಯರಿಟಿ ಬರ್ತಿರಲಿಲ್ಲ ಕ್ಯಾಮ್ರಾದಲ್ಲಿ. ಒಂದೆರಡು ಫೋಟೋ ತಗೊಂಡ್ವಿ. ಮತ್ತು ಇಲ್ಲಿಂದ ನಾವು ಬ್ಯಾಗ್ ಇಟ್ಟಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಹಿಂಗೆ ಹೋದರೆ ನಿಮಗೆ ತುಂಗಭದ್ರಾ ನದಿ ಸಿಗುತ್ತೆ. ಆದರೆ ಮಾರ್ನಿಂಗ್ ವ್ಯೂ ಅಷ್ಟು ಚೆನ್ನಾಗಿರಲಿಲ್ಲ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ತುಂಬ ಜನ ಬಂದಿದ್ದಾರೆ ಇವಾಗ. ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು ಯಾವ ಪ್ಲೇಸಿಗೆ ಹೋಗಿದ್ದೆ ಅಂತ. ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.